ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಆಲ್ ಟು SDK ಮ್ಯಾಥ್ಸ್ ಅಂಡ್ ರೀಸನಿಂಗ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನೊಳಗಡೆ ನಾವು ಕಳೆದ ವರ್ಷ SSC GD ಯಲ್ಲಿ ಕೇಳ್ತಕ್ಕಂತಹ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ನಂಬರ್ ಸೀರೀಸ್ ಮೇಲೆ ಕೇಳ್ತಕ್ಕಂತಹ ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ 2025ರ ಫೆಬ್ರವರಿಯಲ್ಲಿ ನಡೆದಿರತಕ್ಕಂತ SSC GD ಎಕ್ಸಾಮ್ ಅನ್ನ 1ನೇ ಶಿಫ್ಟ್ ಅಲ್ಲಿ ಕೇಳ್ತಕ್ಕಂತಹ ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಏನದರಿ. ಫಸ್ಟ್ ಕ್ವಶನ್ 208 190 190 163 127 82 ಈ ಸೀರೀಸ್ ನ ನೆಕ್ಸ್ಟ್ ಏನ್ ಬರ್ತದ ಅಂತ ಹೇಳಿ ಹೇಳೋಣ. ಹೌದಾ? ಸೊ ನಾವು ಸೀರೀಸ್ ನ ಗಮನಿಸಿದಾಗ ಇದೇನೈತಿ, ಡಿಕ್ರೀಸಿಂಗ್ ಸೀರೀಸ್ ಐತಿ. ಹೌದಾ? ಡಿಕ್ರೀಸಿಂಗ್ ಸೀರೀಸ್ ಅಂದ್ರೆ ಏನ, ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಹೌದಾ? 208ಕ್ಕಿಂತ 190 ಕಡಿಮೆ, 163 ಇದಕ್ಕಿಂತ ಕಡಿಮೆ, 127 163ಕ್ಕಿಂತ ಕಡಿಮೆ, 182 127ಕ್ಕಿಂತ ಕಡಿಮೆ. ಸೊ ಏನಾಗತೈತಿ, ಡಿಕ್ರೀಸ್ ಆಗತೈತಿ. ಸೊ ಇದು ಇಳಿಕೆ ಕ್ರಮದಲ್ಲಿ ಐತಿ. ಹೌದಾ? ನಾವು ಗಮನಿಸಬಹುದು ಏನೈತಿ, ಇಳಿಕೆ ಕ್ರಮದಲ್ಲಿ ಐತಿ. ಸೊ ಇಳಿಕೆ ಕ್ರಮದಲ್ಲಿ ಐತಿ ಅಂದ್ರೆ ಏನಾಗಿರ್ತೈತ್ರಿ, ನಂಬರ್ ಏನ್ ಮಾಡಕತ್ತಾನವ, ಮೈನಸ್ ಮಾಡಕತ್ತಾನಂತ ಅರ್ಥ. ಸೊ ನಾವಿಲ್ಲಿ ನೋಡೋಣ, 208 ಅದಲ್ಲ, ಅದು 190 ಆಗ್ಬೇಕಂದ್ರೆ ಹೆಂಗ. ಸೊ 208ರಾಗ 190 ಕಳೆದ ಎಷ್ಟು ಬರುತ್ತೆ ನೋಡ್ರಿ. 8ರ 0 ಹೋದ್ರೆ 8, 10ರಾಗ 9 ಹೋದ್ರೆ 1, 2ರಾಗ 2 ಹೋದ್ರೆ 0. ಸೊ 18ನ್ನ ಕಳೆದ ನಾವು 208ರಾಗ 18ನ್ನ ಕಳೆದಾಗ 190 ಬರುತ್ತೆ. ನೆಕ್ಸ್ಟ್ 190 163 ಹೆಂಗಾಗೈತೆ ನೋಡ್ರಿ. 190ರಾಗ ಎಷ್ಟು ಕಳೆದ್ರೆ 163 ಬರ್ತೈತೆ ನೋಡ್ರಿ. ಅದ್ರಾಗ 163 ಕಳೀರಿ. ಸೊ 10ರಾಗ 3 ಹೋದ್ರೆ 7, 9ರಾಗ 7 ಹೋದ್ರೆ 2, 2ರಾಗ 2 ಹೋದ್ರೆ 0. ಸೊ 27. ಹೌದಾ? 197 ಒಳಗ ಏನ್ ಕಳೆದನ, 27ನ್ನ ಕಳೆದಾನ. ಸೊ ನೆಕ್ಸ್ಟ್ 163ಗ 127 ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ. 163ರಾಗ 127 ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ. 13ರಾಗ 7 ಕಳೆದ್ರ 6, 6ರಾಗ 3 ಕಳೆದ್ರ 3, 1ರಾಗ 1 0. ಸೊ -36 ಆಗಿದೆ, -36ನ್ನ ಕಳೆದನ. ಸೊ ನೆಕ್ಸ್ಟ್ 127 82 ಆಗಿದೆ. ಸೊ ಎಷ್ಟು ಕಳೆದ ನೋಡ್ರಿ. 7ರಾಗ 2 ಹೋದ್ರೆ 5, 12ರಾಗ 8 ಹೋದ್ರೆ 4, ಸೊ 1ರಾಗ 1 ಹೋದ್ರೆ 0. ಸೊ 45ನ್ನ ಮೈನಸ್ ಮಾಡ್ಯಾನ. ಸೊ ಇಲ್ಲಿ ನಾವು ಮೇಲೆ ಬಂದಿರ್ತಂತ ಸೀರೀಸ್ ಅನ್ನ ಗಮನಿಸಬಹುದ. ಫಸ್ಟ್ ಸಂಖ್ಯೆದೊಳಗೆ ಏನ್ ಮಾಡ್ಯಾನವ, 208ರೊಳಗಡೆ 18 ಮೈನಸ್ ಮಾಡ್ಯಾನ. ಆಮೇಲೆ 190 ಬರ್ದಾನ. 190ರೊಳಗಡೆ -27 ಮಾಡ್ಯಾನ. 163 ಬರ್ದಾನ. 163ರಾಗ -36 ಮಾಡ್ಯಾನ. 127 ಬರ್ದಾನ. 127ರಾಗ -45 ಮಾಡ್ಯಾರ, 82 ಬರ್ದಾನ. ಸೊ ನೆಕ್ಸ್ಟ್ ಏನ್ ಬರ್ತೈತಿ, ಈ ಮೇಲಿನ ಸೀರೀಸ್ ನಾವು ಗಮನಿಸಿದಾಗ ಇದು 9ರ ಮಧ್ಯೆ ಐತಿ. ಹೌದಾ? 9 2 18, 9 3 27, 9 4 36, 9 5 45. ಸೊ ಏನ್ ಮಾಡ್ಯಾನವ, 9ರ ಮಧ್ಯೆ ಬರ್ದಾನ. ಹೌದಾ? ನೆಕ್ಸ್ಟ್ ಏನಾಗ್ಬೇಕಂದ್ರೆ 9 2 ಐತಿ, 9 3 9 4 9 5. ನೆಕ್ಸ್ಟ್ ಏನಾಗ್ಬೇಕು, 9 6 ಆಗ್ಬೇಕು. ಹೌದಾ? 9 6 ಎಷ್ಟ್ರಿ, 54. 54 ಏನಾಗ್ಬೇಕದ, ಕಳಿಬೇಕು. ಎಲ್ಲಾ ಕಡೆ ಕಳ್ಕೊಂತ ಬಂದಿಲ್ಲ, 54 ಕಳಿಬೇಕು. ಎದ್ರಾಗ ಕಳಿಬೇಕು, 82ರಾಗ ಕಳಿಬೇಕು. 82 - 54. ಹೌದಾ? 12ರಾಗ 4 ಹೋದ್ರೆ 8, 8ರಾಗ 6 ಹೋದ್ರೆ 2. ಸೊ 28 ಇಸ್ ದಿ ಆನ್ಸರ್. ಐತೆ ನೋಡ್ರಿ, ಆಪ್ಷನ್ ದೊಳಗೆ ಐತಿ. ಆಪ್ಷನ್ ಎ 28 ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ಜಗದಾಗ ಏನ್ ಬರ್ತೈತೆ, 28 ಬರ್ತೈತಿ. ಹೌದಾ? ನಾವ್ ಯಾವ ತರ ಈ ಕ್ವಶನ್ ನ ಸಾಲ್ವ್ ಮಾಡೋದ್ರಿ, ಫಸ್ಟ್ ಡಿಕ್ರೀಸಿಂಗ್ ಐತೋ ಇನ್ಕ್ರೀಸಿಂಗ್ ಐತೋ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಿದ್ವಿ. ಹೌದಾ? ಡಿಕ್ರೀಸಿಂಗ್ ಇದ್ರ ನಂಬರ್ನ ಕಳ್ಕೊಂತ ಬಂದಿರ್ತಾನ, ಇನ್ಕ್ರೀಸಿಂಗ್ ಇದ್ರ ನಂಬರ್ ಯಾಡ್ ಹಾಕೊಂತ ಹೋಗಿರ್ತೈತಿ. ಸೊ ನಾವು ನಂಬರ್ ಕಳ್ಕೊಂತ ಬಂದಾಗ ನಾವು ಎಷ್ಟೆಷ್ಟು ಸಂಖ್ಯೆಯನ್ನ ಕಳೆದಾರ ಅನ್ನೋದನ್ನ ಫಸ್ಟ್ ಬರದೆ, ಆಮೇಲೆ ಈ ಅಂಕಿಗಳನ್ನ ನಾವು ಗಮನಿಸಿದಾಗ ಇವು ಯಾವ ತರದವು, 9ರ ಮಧ್ಯೆ ಸಂಖ್ಯೆಗಳಾಗ್ಯಾವ. ಹೌದಾ? 9 2 18, 9 3 27, 9 4 36, 9 5 45. ಸೊ ನೆಕ್ಸ್ಟ್ ಏನಾಗ್ಬೇಕು, 9 6 ಆಗ್ಬೇಕು. 9 6 54, 54ನ್ನ ಅದ್ರ ಪ್ರೀವಿಯಸ್ ಸಂಖ್ಯೆ ಎಲ್ಲ ಕಡಿಬೇಕು. ಸೊ 82ರಾಗ 54 ಕಳೆದ್ರೆ 28 ಬಂತ. ಹೌದಾ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 28. 28 is the answer for this question. ಸೊ ಇದೇ ತರ ನಂಬರ್ ಸೀರೀಸ್ ನ ಪ್ರತಿಯೊಂದು ಶಿಫ್ಟ್ ನೊಳಗೂ ಎರಡೆರಡು ಕ್ವಶನ್ ಕೇಳಿದೆ ನಾವು. ಹೌದಾ? ಸೊ ಪ್ರತಿಯೊಂದು ಶಿಫ್ಟ್ ಒಳಗೂ ಎರಡೆರಡು ಕ್ವಶನ್ ಕೇಳೋಣ. ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟನ,
4 6 10 18 34 ಮುಂದ ಈ ಸೀರೀಸ್ನಾಗ ಏನ್ ಬರುತ್ತಂತ ಕೇಳೋಣ. ಹೌದಾ, ಇದು ಏನೈತಿ ನೋಡ್ರಿ, ಅವಾಗಲೇ ಕ್ವಶನ್ ಏನಿತ್ತು, ಇದು ಡಿಕ್ರೀಸಿಂಗ್ ಸೀರೀಸ್ ಇತ್ತು. ಇಲ್ಲೇನ್ ಕೇಳೋಣವ, ಈ ಕ್ವಶನ್ ಒಳಗ 4 ಇದ್ದಿದ್ದೆ 6 ಆಗಕತ್ತೈತಿ, ನೆಕ್ಸ್ಟ್ 6 10 ಆಗಕತ್ತೈತಿ, 10 18 ಆಗಕತ್ತೈತಿ, 18 34 ಆಗಕತ್ತೈತಿ. ಸೊ ನೆಕ್ಸ್ಟ್ ಏನ್ ಬರ್ತೈತಿ ಅಂತೇಳಿ ಕೇಳಿದಾರೆ ಕ್ವಶನ್ ಒಳಗ. ಇದು ಏನಾಗತ್ತೈತಿ, ಸಂಖ್ಯೆ ಜಾಸ್ತಿ ಆಗಕತ್ತೈತಿ. ಸೊ ಇಟ್ ಈಸ್ ಅ ಇನ್ಕ್ರೀಸಿಂಗ್ ಸಿರೀಸ್. ಯಾವ ತರ ಸಿರೀಸ್ ಇದೆ, ಇನ್ಕ್ರೀಸಿಂಗ್ ಸಿರೀಸ್. ಹೌದಾ, ಏನಂತ ಕರಿತೀವಿ ನಾವು ಇದನ್ನ, ಏರಿಕೆ ಕ್ರಮದೊಳಗೈತಿ. ಹೌದಾ, ಇದು ಯಾವ ಕ್ರಮದೊಳಗೈತಿ, ಏರಿಕೆ ಕ್ರಮದೊಳಗೈತಿ. ಸೊ ಏರಿಕೆ ಕ್ರಮದೊಳಗೆ ಆಗಿತ್ತಂದ್ರೆ ಏನಾಗಿರ್ತೈತಿ, ಎಡಿಷನ್ ಆಗಿರ್ತೈತಿ. ಎಡಿಷನ್ ನ ಚೆಕ್ ಮಾಡ್ಬೇಕು ನಾವು, ಅಂದ್ರ ಸಂಖ್ಯೆನ ಕೂಡಿಸಿದಾಗ ದೊಡ್ಡ ಸಂಖ್ಯೆ ಬರ್ಬೇಕಲ್ಲ. ಸೊ ಈ ಸಂಖ್ಯೆ 4 ಇದ್ದಿದ್ದು 6 ಆಗ್ಬೇಕಂದ್ರ ಏನೋ ಒಂದು ಕೂಡಿಸಿರ್ತಾನ, 6 ಇದ್ದಿದ್ದು 10 ಆಗ್ಬೇಕಂದ್ರ ಒಂದು ಸಂಖ್ಯೆನ ಕೂಡಿಸಿದಾಗ ಜಾಸ್ತಿ ಹಾಕುವಂತ ಬಂದೈತಿ. ಸೊ ಇದು ಏರಿಕೆ ಕ್ರಮದೊಳಗ ಐತಿ. ಸೊ ಇದನ್ನ ಯಾವ ತರ ಸಾಲ್ವ್ ಮಾಡೋದು ನೋಡೋಣ್ರಿ. ಸೊ 4 ಇದ್ದ 6 ಆಗ್ಬೇಕಂದ್ರ ಏನ್ ಮಾಡ್ಯ ನಾವು, 2 ಕೂಡಿಸಿದಾನೆ. ಹೌದಾ, 4 becomes 6 when 2 is added. ಹೌದಾ, 6 10 ಆಗ್ಬೇಕಂದ್ರೆ ಏನ್ ಮಾಡ್ಯಾನ, ಪ್ಲಸ್ 4 ಕೂಡಿಸಿದಾರೆ. ಹೌದಾ, 10 18 ಆಗ್ಬೇಕಂದ್ರೆ ಏನ್ ಮಾಡ್ಯಾನ, ಪ್ಲಸ್ 8 ಕೂಡಿಸಿದಾರೆ. 18 34 ಆಗ್ಬೇಕಂದ್ರೆ ಏನ್ ಮಾಡ್ಯಾನ ನೋಡ್ರಿ, 34ರಾಗ 18 ಕಳೀರಿ, 14ರಾಗ 8 ಹೋದ್ರ 6, 3ರಾಗ 2 ಹೋದ್ರ 1. ಸೊ ಏನ್ ಮಾಡ್ಯಾನ, ಪ್ಲಸ್ 16 ಕೂಡಿಸಿದಾನೆ. ಸೊ ಈಗ ಒಂದನೇ ಸಂಖ್ಯೆ 4ಕ್ಕೆ 2 ಕೂಡಿಸಿದಾಗ 6 ಬಂತು, 6ಕ್ಕೆ 4 ಕೂಡಿಸಿದಾಗ 10 ಬಂತು, 10ಕ್ಕೆ 8 ಕೂಡಿಸಿದಾಗ 18 ಬಂತು. ಸೀರೀಸ್ ಏನಾಗಿದೆ ನೋಡ್ರಿ, 2 4 ಆಗೈತಿ, 4 8 ಆಗೈತಿ, 8 16 ಆಗೈತಿ. ಅಂದ್ರ 2ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿ ನಾವು, 2 2 4, 4 2 8, 8 2 16. ಹೌದಾ, ನೆಕ್ಸ್ಟ್ ಸೀರೀಸ್ ಏನ್ ಬರ್ಬೇಕು ನೋಡ್ರಿ, 2ಕ್ಕೆ ಮಲ್ಟಿಪ್ಲೈ ಬೈ 2 ಮಾಡ್ಯಾನ, 4 ಬಂತು, 4ಕ್ಕೆ ಮಲ್ಟಿಪ್ಲೈ ಬೈ 2 ಮಾಡ್ಯಾನ, 8 ಬಂತು, 8ಕ್ಕೆ ಮಲ್ಟಿಪ್ಲೈ ಬೈ 2 ಮಾಡ್ಯಾನ, 16 ಬಂತು, 16ಗೆ ಮಲ್ಟಿಪ್ಲೈ ಬೈ 2, 16ಗೆ 2ರಿಂದ ಗುಣಿಸಿದ್ರೆ ಎಷ್ಟು ಬರ್ತದೆ ನಮ್ಗೆ, 32 ಬರ್ತದೆ. ನಮ್ಗೆ ಪ್ಲಸ್ 32 ಆಗ್ಬೇಕು. ಸೊ ಅಂದ್ರ 34ಗೆ 32ನ ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು. 4 2 6, 3 3 6. ಸೊ 66 ಆಪ್ಷನ್ ಒಳಗೈತ್ರಿ, 66. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 66. ನಾವು ಫಸ್ಟ್ ಏನ್ ಗಮನಿಸಿದ್ವಿ, ಈ ಕೊಟ್ಟಂತ ಸೀರೀಸ್ ಏರಿಕೆ ಕ್ರಮದೊಳಗೈತಿ ಅಂತೇಳಿ ಫೈಂಡ್ ಔಟ್ ಮಾಡಿದ್ವಿ. ಹೌದಾ, ಏರಿಕೆ ಕ್ರಮದೊಳಗೈತಿ. ಆಮೇಲೆ ಏನೈತಿ, ಫಸ್ಟ್ 2ನ್ನ ಆಡ್ ಮಾಡ್ಯಾರ, ಆಮೇಲೆ 4ನ್ನ ಆಡ್ ಮಾಡ್ಯಾರ, 3ನೇ ಸಂಖ್ಯೆಗೆ 8ನ್ನ ಆಡ್ ಮಾಡ್ಯಾರ, 16 ಆಡ್ ಮಾಡ್ಯಾರ. ಇಷ್ಟು ಗುರ್ತಾಯ್ತು ನಾವು. ನೆಕ್ಸ್ಟ್ ಇಲ್ಲಿ ಇದು ಸೀರೀಸ್ ಯಾವ ತರ ಹೋಗೈತಿ, 2 2 4. ಸೊ 4ನ್ನ ಆಡ್ ಮಾಡ್ಯಾರ, 4 2 8. ಸೊ 8ನ್ನ ಆಡ್ ಮಾಡ್ಯಾರ, 8 2 16, 16ನ್ನ ಆಡ್ ಮಾಡ್ಯಾರ, 16 2 32. ಸೊ ನೆಕ್ಸ್ಟ್ ಸಂಖ್ಯೆ ನಮ್ಮ 34ಕ್ಕ 32 ಆಡ್ ಮಾಡಿದಾಗ ಬರ್ತದೆ. ಸೊ ಅದು 66. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇವೆರಡು ಕ್ವಶನ್ ಏನದಾವ, ಫಸ್ಟ್ ಶಿಫ್ಟ್ ಒಳಗ ಕೇರ್ತಕ್ಕಂತ SSC GD ಅಲ್ಲಿ ಕಳೆದ ವರ್ಷಕ್ಕೆ ಇರ್ತಕ್ಕಂತ ನಂಬರ್ ಸೀರೀಸ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು 2ನೇ ಶಿಫ್ಟ್ ನಲ್ಲಿ ಕೇರ್ತಕ್ಕಂತ ಕ್ವಶನ್. 79 72 58 37 9. ಸೊ ನೆಕ್ಸ್ಟ್ ಏನ್ ಬರ್ತದ ಅಂತ ಹೇಳಿ ಕೇಳಿದಾರೆ ನೋಡ್ರಿ. ಈ ಸೀರೀಸ್ ನ ಗಮನಿಸ್ರಿ, ಏನೈತದ ಡಿಕ್ರೀಸಿಂಗ್ ಸೀರೀಸ್ ಐತಿ. ಹೌದಾ, ಕಡಿಮೆ ಆಗ್ತಾ ಇದೆ ಸಂಖ್ಯೆ. 79 72 58 37 9 ಏನಾಗತೈತಿ, ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೌದಾ, ಇದು ಇಳಿಕೆ ಕ್ರಮದಲ್ಲಿ ಐತಿ. ಸೊ ಇಳಿಕೆ ಕ್ರಮದಲ್ಲಿ ಏನ್ ಐತಿ ಅಂದ್ರೆ ಏನಾಗಿರ್ತೈತಿ, ಮೈನಸ್ ಮಾಡಿರ್ತಾನ, ಸಂಖ್ಯೆನ ಕಳೆದಿರ್ತಾನ. ಹೌದಾ, 79 72 ಆಗ್ಬೇಕಂದ್ರೆ ಎಷ್ಟು ಕಳೆದ ನೋಡ್ರಿ, -7. 79ರಾಗ 7 ಕಳೆದ್ರ 72 ಬರ್ತೈತಿ. ಹೌದಾ, 72ರಾಗ ಎಷ್ಟು ಕಳೆದಾಗ 58 ಬರ್ತೈತಿ, 72ರಾಗ -14. ಹೌದಾ, 14ನ ಕಳೆದ ನೋಡ್ಬೇಕಾರೆ 58 ಮತ್ತೆ 72ರ ಡಿಫ್ರೆನ್ಸ್ ನೋಡ್ರಿ. 12ರಾಗ 8 ಹೋದ್ರ 4, 7ರಾಗ 6 ಹೋದ್ರ 1. ಸೊ 14ನ ಕಳೆದಾನ. ನೆಕ್ಸ್ಟ್ 58ರಾಗ 37 ಆಗ್ಬೇಕಂದ್ರೆ ಎಷ್ಟು ಕಳೆದ ನೋಡ್ರಿ, 58ರಾಗ 37 ಕಳೆರಿ, 18ರಾಗ 8ರಾಗ 7 ಹೋದ್ರ 1, 5ರ 3 ಹೋದ್ರ 2. ಸೊ -21 ಮಾಡಿ ನಾವು 21ನ್ನ ಕಳೆದ. ನೆಕ್ಸ್ಟ್ 37 ಇದ್ದು 9 ಆಗ್ಬೇಕಂದ್ರೆ ಏನ್ ಮಾಡ್ಯ ನೋಡ್ರಿ, 37ರಾಗ ಎಷ್ಟು ಕಳೆದಾಗ 9 ಆಕತ್ ನೋಡ್ರಿ, 7ರಾಗ 9 ತೆಗೆದಿಲ್ಲ, 17ರಾಗ 9 ಹೋದ್ರೆ 17ರಾಗ 9 ಹೋದ್ರೆ 8, 3ರಾಗ 1 ಹೋದ್ರೆ 2. ಸೊ -28ನ್ನ ಕಳೆದ ನಾವು. ಸೊ ಇಲ್ಲಿ ಏನ್ ಮಾಡ್ಯ ನೋಡ್ರಿ, ಒಂದನೇ ಸಂಖ್ಯೆ ಒಳಗ 7 ಕಳೆದನ,
ಎರಡನೇ ಸಂಖ್ಯೆಯಲ್ಲಿ 14 ಕಳೆದಾನ, ಮೂರನೇ ಸಂಖ್ಯೆಯಲ್ಲಿ 21 ಕಳೆದಾನ, ನಾಲ್ಕನೇ ಸಂಖ್ಯೆಯಲ್ಲಿ 28ನ ಕಳೆದಾನ. ಈಗ ನೀವು ಮೇಲಿನ ಸಿರೀಸ್ ಅನ್ನ ನೀವು ಗಮನಿಸಬಹುದು. ಇದೇನಾಗ್ಯದ 7ರ ಮಧ್ಯ ಆಗೈತೆ. 7 ಒಂದೇ 7, 7 ಎರಡನೇ 14, 7 ಮೂರನೇ 21, 7 ನಾಲ್ಕನೇ 28. ಹೌದಾ? ಬರಿಬೋದಾ ಇದನ್ನ? 7 ಒಂದೇ 7, 7 ಎರಡನೇ 14, 7 ಮೂರನೇ 21, 7 ನಾಲ್ಕನೇ 28. ನೆಕ್ಸ್ಟ್ ಏನ್ ಬರ್ಬೇಕಂಗಾರೆ? 7 ಐದ್ಲೇ ಬರ್ಬೇಕು. 7 ಐದ್ಲೇ ಎಷ್ಟು? 7 ಐದ್ಲೇ 35. ಹೌದಾ? 35 ಏನ್ ಮಾಡ್ಬೇಕು ನಾವು? ಕಳಿಬೇಕು. 9ರಾಗ 35ನ ಕಳಿಬೇಕು. 9ರಾಗ ಏನ್ ಕಳಿಬೇಕು ನಾವು? 35ನ ಕಳಿಬೇಕು. ಸೊ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳಿಬೇಕಂದ್ರೆ ಹೆಂಗ್ ಮಾಡ್ಬೇಕು ನಾವು? ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳಿಬೇಕು. 35ರ 9ನ ಕಳೀರಿ, ಎಷ್ಟಾಕತಿ? 26 ಆಕತಿ. ಅದಕ್ಕ -5ನ ಕೊಡ್ಬೇಕು. ಹೌದಾ? ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳಿಬೇಕಂದ್ರೆ ಯಾವ ತರ ಕಳೆಯೋದು? ಮೊದಲ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ಅದಕ್ಕ -5ನ ಬರಿಬೇಕು. ಸೊ ಆನ್ಸರ್ ಏನ್ ಬಂತು ನಮಗ? -26 ಐತಿ ಆಪ್ಷನ್ ಒಳಗ. ಹೌದು, ಆಪ್ಷನ್ ಎ -26 ಇಸ್ ದಿ ಕರೆಕ್ಟ್ ಆನ್ಸರ್. -26 ಇಸ್ ದಿ ಕರೆಕ್ಟ್ ಆನ್ಸರ್. ನೋಡ್ರಿ, ನಾವು ಇಳಿಕೆ ಕ್ರಮ ಮಾಡ್ಕೊಂತ ಹೋದಂಗ ಕಳ್ಕೊಂತ ಹೋದಂಗ ನೆಗೆಟಿವ್ ಆಗಿ 9ರಾಗ 35 ಕಳೆದಾಗ -26 ಬರ್ತದೆ. ಸೊ ನಾವಿಲ್ಲಿ ಈ ಕ್ವಶನ್ ಅನ್ನು ಯಾವ ತರ ಸಾಲ್ವ್ ಮಾಡಿದ್ವಿ? ಫಸ್ಟ್ ಇದು ಇಳಿಕೆ ಕ್ರಮದಲ್ಲಿ ಐತಿ, ಏರಿಕೆ ಕ್ರಮದಲ್ಲಿ ಐತಿ ಅನ್ನೋದನ್ನ ಗಮನಿಸಿದ್ವಿ. ಇದು ಏನೈತಿ? ಇಳಿಕೆ ಕ್ರಮದೊಳಗ ಐತಿ. ಸೊ ಇಳಿಕೆ ಕ್ರಮದೊಳಗ ಐತಿ ಅಂದ್ರೆ ಏನಾಗೈತಿ? ನೆಗೆಟಿವ್ ಆಗಿರ್ತೈತಿ. ಸಂಖ್ಯೆಯನ್ನ ಕಳ್ಕೊಂತ ಬಂದಿರ್ತಾನ. ಹೌದಾ? ಮೈನಸ್ ಮಾಡಿರ್ತಾನ. ಅಂದ್ರ ಫಸ್ಟ್ 79 72 ಆಗ್ಬೇಕಂದ್ರ -7 ಮಾಡ್ಯಾನ. 72 58 ಆಗ್ಬೇಕಂದ್ರ -14 ಮಾಡ್ಯಾನ. 58 37 ಆಗ್ಬೇಕಂದ್ರ -21 ಮಾಡ್ಯಾನ. ಸೊ ಮೇಲಿನ ಸಿರೀಸ್ ನಾವು ಗಮನಿಸಿದಾಗ ಇದು 7ರ ಮಧ್ಯ ಐತಿ. 7 ಒಂದೇ 7, 7 ಎರಡನೇ 14, 7 ಮೂರನೇ 21, 7 ನಾಲ್ಕನೇ 28, 7 ಐದ್ಲೆ, ಸೊ 7 ನಾಲ್ಕನೇ 28 ಇಲ್ಲಿ ಬಂತು. ಸಂದ್ರ ನಮ್ ನೆಕ್ಸ್ಟ್ ಸಿರೀಸ್ ಏನಾಗಿರ್ಬೇಕು? 7 ಐದ್ಲೆ 35 ಆಗಿರ್ಬೇಕು. ಸೊ -35. ಸೊ 9ರಾಗ -35 ಮಾಡಿದಾಗ ನಮ್ಗೆ ಏನ್ ಬಂತ್ರಿ? ಆನ್ಸರ್ -26. ಇದಕ್ಕೆ ಆನ್ಸರ್ ಏನ್ರಿ? ಇದ್ರ ಸಿರೀಸ್ ಏನೇ? -26 ಇಸ್ ದಿ ಆನ್ಸರ್. ಪ್ರೀವಿಯಸ್ ಕ್ವಶನ್ ಗೆ 66 ಇಸ್ ದಿ ಆನ್ಸರ್. ಸೊ ಈ ತರ ನಂಬರ್ ಸಿರೀಸ್ ಅನ್ನ ಈಸಿ ಆಗಿರ್ತಾವು. ಸೊ ನಾವು ಕಡಿಮೆ ಸಮಯದಲ್ಲಿ ಸಾಲ್ವ್ ಮಾಡ್ಬೇಕು. ಅದಷ್ಟೇ ಇಲ್ಲಿ ನಮಗ ಪ್ರಾಕ್ಟೀಸ್ ಆತಂದ್ರ ಕಡಿಮೆ ಸಮಯದಲ್ಲಿ ನಾವು ಸಾಲ್ವ್ ಮಾಡಬಹುದು. ಹೌದಾ? ನೆಕ್ಸ್ಟ್ ಕ್ವಶನ್ ನ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನದ? 14 23 42 42 71 110. ಸೊ ಈ ಸಿರೀಸ್ ನ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಯಾವ್ದು ಅಂತೇಳಿ ಕೇಳಿದಾನೆ. ಹೌದಾ? ಸೊ ಈ ಲಾಜಿಕಲ್ ಸಿರೀಸ್ ವಿಭಾಗದೊಳಗ ಪ್ರತಿಯೊಂದು ಶಿಫ್ಟ್ ಅಲ್ಲಿ 2 ಕ್ವಶನ್ ಕೇಳಿದಾನ. 2 ನಂಬರ್ ಸಿರೀಸ್ ಮೇಲೆ 2 ಕ್ವಶನ್ ಕೇಳಿದಾನ. ಅತಿ ಸರಳವಾದ ಕ್ವಶನ್ಸ್ ಅದಾವ. ಸೊ ನಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಇತ್ತಂದ್ರ ನಾವು ಆರಾಮ್ಸೆ ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದು. ಸೊ ಈ ಕ್ವಶನ್ ನ ಗಮನಿಸ್ರಿ. 14 23 42 71 110. ಸೊ ಇದೇನಾಗೈತಿ? ಇದು ಸಹ ಇನ್ಕ್ರೀಸಿಂಗ್ ಆರ್ಡರ್ ಏನೈತಿ. ಹೌದಾ? ಇನ್ಕ್ರೀಸಿಂಗ್ ಆರ್ಡರ್ದಾಗ ಐತಿ. ಹೌದಾ? ಇನ್ಕ್ರೀಸಿಂಗ್ ಆರ್ಡರ್ದಾಗ ಐತಿ. ಯಾವ್ದೈತ್ರಿ? ಏರಿಕೆ ಕ್ರಮ ಐತಿ. ಏರಿಕೆ ಕ್ರಮ ಐತಿ. ಏರಿಕೆ ಕ್ರಮ ಅಂದ್ರೆ ಏನಾಗಿರ್ತೈತಿ? ಎಡಿಷನ್ ಆಗಿರ್ತೈತಿ. ಪಾಸಿಟಿವ್ ಅಂದ್ರೆ ಏನಾಗಿರ್ತೈತಿ? ಎಡಿಷನ್ ಮಾಡಿರ್ತಾನ. ಹೌದಾ? ಎಡಿಷನ್ ಮಾಡಿರ್ತಾನ ಅಂದ್ರ ಕೂಡ್ಸಿರ್ತಾನ ಅಂತ ಅರ್ಥ. ಹೌದಾ? ನೋಡ್ರಿ, ಸಂಖ್ಯೆ ಜಾಸ್ತಿ ಆಗ್ತಾ ಹೋಗೈತಿ ಅಂದ್ರ ಇಟ್ಸ್ ಮೀನ್ಸ್ ದಟ್ ಇಟ್ ಈಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಹೌದಾ? ಏರಿಕೆ ಕ್ರಮದೊಳಗೆ ಐತಿ. ಸೊ ನಾವ್ ಇದನ್ನ ಯಾವ ತರ ಸಾಲ್ವ್ ಮಾಡೋದು ನೋಡ್ರಿ. 14 ಇದ್ದಿದ್ದು 29 ಆಗ್ಯದ. 14 ಇದ್ದಿದ್ದು 29 ಆಗ್ಯದ ಅಂದ್ರ ಎಷ್ಟು ಆಡ್ ಮಾಡ್ಯಾನ? +9 ಆಡ್ ಮಾಡ್ಯಾನ. ಹೌದ್ರಿ? 23 ಇದ್ದಿದ್ದ 42 ಆಗೈತಿ. 14 ಇದ್ದಿದ್ದು 23 ಆಗೈತಿ, +9 ಆಡ್ ಮಾಡ್ಯಾನ. 23 ಇದ್ದಿದ್ದು 42 ಐತಿ. 42 ಮತ್ತು 23 ಡಿಫ್ರೆನ್ಸ್ ಏನೈತಿ ನೋಡ್ರಿ? 12ರ 3 ಹೋದ್ರ 9, 4ರ 3 ಹೋದ್ರ 1. ಸೊ +19 ಮಾಡ್ಯಾನ. ಹೌದಾ? 23ಕ್ಕೆ 19ನ ಕೂಡಿಸಿದಾರೆ. ನೆಕ್ಸ್ಟ್ 42 ಇದ್ದಿದ್ದು 71 ಯಾವ ತರ ಆಗೈತಿ ನೋಡ್ರಿ? 42 ಇದ್ದಿದ್ದು ಏನಾಗೈತಿ? 71 ಆಗೈತಿ. ಸೊ 71ರ 42 ಕಳೀರಿ. ಸೊ ನಿಮ್ಗ ಅದಕ್ಕೆ ಡಿಫ್ರೆನ್ಸ್ ಏನೈತಿ ಅನ್ನೋದು ಗೊತ್ತಾಕತಿ. 1ರಾಗ 2 ಹೋಗೋದಿಲ್ಲ, 11ರಾಗ 2 ಹೋದ್ರ 9, 7ರಾಗ 5 ಹೋದ್ರ 2. ಸೊ 29ನ 2 ಮಾಡ್ಯಾನ. ಹೌದಾ? ನೆಕ್ಸ್ಟ್ 71 ಇದ್ದಿದ್ದ 110 ಆಗ್ಬೇಕಂದ್ರ 110ರಾಗ 71 ಕಳೀರಿ. ಸೊ ಏನಾಗ್ತದ? 10ರಾಗ 1 ಹೋದ್ರ 9, 1ರಾಗ 8 ಹೋಗೋದಿಲ್ಲ, 11ರಾಗ 8 ಹೋದ್ರ 3, 1ರಾಗ 1 0. ಸೊ 39ನ ಕೂಡಿಸಿದನ. ಸೊ 71ಕ್ಕ 39ನ ಕೂಡಿಸಿದಾಗ ಎಷ್ಟು ಬಂತು ನಮ್ಗ? 110 ಬಂತು. ಸೊ
ಈಗ ಮೇಲಿನ ಸಿರೀಸ್ ಅನ್ನ ಗಮನಿಸ್ರಿ. 14ಕ್ಕ 9 ಕೂಡಿಸಿದಾಗ 23 ಬಂದತಿ. 23ಕ್ಕೆ 19 ಕೂಡಿಸಿದಾಗ 42 ಬಂದತಿ. 42ಕ್ಕೆ 29 ಕೂಡಿಸಿದಾಗ 71 ಬಂದತಿ. 71ಕ್ಕೆ 39 ಕೂಡಿಸಿದಾಗ 110 ಬಂದತಿ. ಹೌದಾ? ಸೊ ಈ ಮೇಲಿನ ಸಿರೀಸ್ ನೋಡಿದಾಗ ಏನ್ ಮಾಡ್ಯಾನ ನಾವು 9 ಅದಕ್ಕೆ 10 ಕೂಡ್ಸೇನ 19 29 19ಕ್ಕೆ 10 ಕೂಡ್ಸೇನ 29 29ಕ್ಕೆ 10 ಕೂಡ್ಸೇನ 39. ಸೊ ನೆಕ್ಸ್ಟ್ ಏನಾಗ್ಬೇಕು ನಮಗ 39ಕ್ಕೆ ನಾವೇನ್ ಕೂಡಿಸ್ಬೇಕ 10ನ್ನ ಕೂಡಿಸ್ಬೇಕ. 39ಕ್ಕೆ 10 ಕೂಡಿಸೋದಂದ್ರ ಪ್ಲಸ್ 49 ಆಯ್ತು. ಅಂದ್ರ 110ಕ್ಕೆ ಎಷ್ಟು ಮಾಡ್ಬೇಕು ನಾವು 49ನ ಆಡ್ ಮಾಡ್ಬೇಕು. ಹೌದಾ? 0 ಆಡ್ ಮಾಡಿದಾಗ 9 4 1 5 1ಕ್ಕೆ 1. ಸೊ 159 ಆನ್ಸರ್ ಬರ್ಬೇಕು. ಹೌದಾ? 159 ಆನ್ಸರ್ ಬರ್ಬೇಕು. ಆಪ್ಷನ್ ದೊಳಗ ಐತೆ ನೋಡ್ರಿ, ಆಪ್ಷನ್ ದೊಳಗ ಐತೆ ಆಪ್ಷನ್ ಡಿ. ಆಪ್ಷನ್ ಡಿ 159 ಐತಿ. ಸೊ ಆಪ್ಷನ್ ಡಿ 159. ಈ ಸಿರೀಸ್ ನಾವು ಯಾವ ತರ ಸಾಲ್ವ್ ಮಾಡಿದ್ವಿ? ಇದು ಇನ್ಕ್ರೀಸಿಂಗ್ ಸಿರೀಸ್ ಐತೆ ಅನ್ನೋದನ್ನ ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೊಂಡಿ. ಹೌದಾ? ಆಮೇಲೆ ಇನ್ಕ್ರೀಸಿಂಗ್ ಸಿರೀಸ್ ಇದ್ರೆ ಏನಾಗ್ತತಿ, ನಂಬರ್ ಏನಾಗ್ತತಿ ಜಾಸ್ತಿ ಹಾಕೊಂತ ಹೋಗಿರ್ತತಿ. ಸೊ ಆಮೇಲೆ ಏನ್ ಮಾಡಿದ್ವಿ ನಾವು 19ಕ್ಕೆ ಯಾವ್ದನ್ನ ಯಾಡ್ ಮಾಡಿದಾಗ 23 ಬರ್ತೈತೆ ಅನ್ನೋದು ಕಂಡು ಹಿಡ್ಕೊಂಡ್ವಿ. ಹೌದಾ? 19ಕ್ಕೆ 9ನ ಯಾಡ್ ಮಾಡಿದಾಗ 23 ಬಂತ. ಸೊ 23ಕ್ಕೆ ಎಷ್ಟು ಸಂಖ್ಯೆ ಯಾಡ್ ಮಾಡಿದಾಗ 42 ಬರ್ತೈತೆ ಅನ್ನೋದು ಫೈಂಡ್ ಔಟ್ ಮಾಡಿದ್ವಿ. 23ಕ್ಕೆ 19 ಯಾಡ್ ಮಾಡಿದಾಗ 42, 42ಕ್ಕೆ 29 ಯಾಡ್ ಮಾಡಿದಾಗ 71, 71ಕ್ಕೆ 39 ಯಾಡ್ ಮಾಡಿದಾಗ 110, 110ಕ್ಕೆ 110. ಇಲ್ಲಿ ಮಟ್ಟ ನಮ್ಮ ಸಿರೀಸ್ ಗೊತ್ತಿತ್ತು. ಮೇಲಿನ ಸಂಖ್ಯೆಗಳನ್ನ ಗಮನಿಸಿದ್ವಿ ನಾವು 9, 19, 29 ಮತ್ತು 39. ಈ ಎಲ್ಲಾ ಸಂಖ್ಯೆಗಳನ್ನ ಗಮನಿಸಿದಾಗ ನಮಗ್ ಗೊತ್ತಾಯ್ತು ಏನ್ ಮಾಡೋಣ, 9ಕ್ಕೆ 10 ಕೂಡ್ಸನ 19 ಬಂದತಿ, 19ಕ್ಕೆ 10 ಕೂಡ್ಸನ 29 ಬಂದತಿ, 29ಕ್ಕೆ 10 ಕೂಡ್ಸನ 39 ಬಂದತಿ. ಸೊ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ 39ಕ್ಕೆ 10 ಕೂಡಿಸ್ಬೇಕು ಅಂದ್ರೆ 49 ಬಂದತಿ. ಸೊ ಅಂದ್ರೆ ಏನ 110ಕ್ಕೆ ನಾವು 49 ಕೂಡಿಸಿದಾಗ ನೆಕ್ಸ್ಟ್ ಸಂಖ್ಯೆ ಬರ್ತದೆ ಅಂತ ಹೇಳಿ ಅರ್ಥ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 159. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಏನ್ರಿ? ಕ್ವಶನ್ ನಂಬರ್ 5. 65 86 114 149 191. ಸೊ ಕ್ವಶನ್ ನಂಬರ್ 5 ಇದು ಸಹ ಇನ್ಕ್ರೀಸಿಂಗ್ ಆರ್ಡರ್ದೊಳಗೆ ಐತಿ, ಏರಿಕೆ ಕ್ರಮದೊಳಗೆ ಐತಿ. ಸೊ ಏರಿಕೆ ಕ್ರಮದೊಳಗೆ ಏನೈತಿ ಅಂದ್ರೆ ಏನಾಗಿರ್ತೈತಿ, ಸಂಖ್ಯೆ ಎರಡ್ ಹಾಕೊಂತ ಹೋಗಿರ್ತೈತಿ. ಹೌದಾ? ಸೊ 65 86 ಆಗ್ಬೇಕಂದ್ರೆ ಎಷ್ಟು ಆಡ್ ಆಗೈತಿ ನೋಡ್ರಿ. 65 86 ಆಗ್ಬೇಕಂದ್ರ ಎಷ್ಟು ಆಡ್ ಆಗೈತಿ ನೋಡ್ರಿ. 65 85 ಕಳೀರಿ. ಸೊ ಸಾರಿ 86 65 86 ಆಗ್ಬೇಕಂದ್ರೆ ಎಷ್ಟಾಗೈತಿ, 86 ಒಳಗಡೆ 65ನ್ನ ಕಳೀರಿ. 6 5 ಹೋದ್ರೆ 1, 8 6 ಹೋದ್ರೆ 2. ಸೊ 21ನ್ನ ಯಾಡ್ ಮಾಡ್ಯಾರ ಅವರು. ಸೊ 21 ಯಾಡ್ ಮಾಡ್ಯಾರ. ನೆಕ್ಸ್ಟ್ 86 114 ಆಗೈತಿ. ಸೊ 86 114 ಆಗ್ಬೇಕಂದ್ರೆ ಎಷ್ಟು ಯಾಡ್ ಮಾಡ್ಯಾರ ನೋಡ್ರಿ. 4 6 ಕಳೆಯಲ್ಲ, 14 6 ಕಳೆದ್ರೆ 8, 11 9 ಕಳೆದ್ರೆ 2, 1 ಕಳೆದ್ರೆ 0. ಸೊ ಪ್ಲಸ್ 28. ನೆಕ್ಸ್ಟ್ 114 149 ಆಗೈತಿ. ಸೊ 149 114. ಸೊ 9 4 ಹೋದ್ರೆ 5, 4 1 ಹೋದ್ರೆ 3, 1 1 0. ಸೊ ಪ್ಲಸ್ 35 ಮಾಡ್ಯಾನ. ಹೌದಾ? ಪ್ಲಸ್ ಏನ್ ಮಾಡ್ಯಾನ 35 ಮಾಡ್ಯಾನ. ನೆಕ್ಸ್ಟ್ 149 ಏನಾಗಿದೆ, 191 ಆಗಿದೆ. 191 149 ಕೈರಿ. 11 9 ಹೋದ್ರೆ 11 9 ಹೋದ್ರೆ 2, 9 5 ಹೋದ್ರೆ 7, ಸಾರಿ 9 5 ಹೋದ್ರೆ 4, 1 1 ಹೋದ್ರೆ 0. ಸೊ 42 ಪ್ಲಸ್ ಏನ್ ಮಾಡ್ಯಾನ ನಾವು ಪ್ಲಸ್ 42 ಮಾಡ್ಯಾನ. ಸೊ ಮೇಲಿನ ಸಿರೀಸ್ ನಾವು ಗಮನಿಸಿದಾಗ ಇಲ್ಲಿ ಏನಾಗಿದೆ ನೋಡ್ರಿ, ಪ್ಲಸ್ 21 ಮಾಡ್ಯಾನ, ಪ್ಲಸ್ 28 ಮಾಡ್ಯಾನ, ಪ್ಲಸ್ 35 ಮಾಡ್ಯಾನ, ಪ್ಲಸ್ 42 ಮಾಡ್ಯಾನ. ಸೊ ಇದು ಸಹ ನಮಗ 7ರ ಮಗ್ಗಿ ಬಂತಿಲ್ಲ. ಸೊ 7 3 21, 7 4 28, 7 5 35, 7 6 42. ಹೌದಾ? ಸೊ 7 3 21, 7 4 28, 7 5 35, 7 6 42. ಸೊ ನೆಕ್ಸ್ಟ್ ಏನ್ ಬರ್ಬೇಕಂದ್ರೆ 7 49 ಎರಡ್ ಆಗ್ಬೇಕು. ಹೌದಾ? 49 ಎರಡ್ ಆಗ್ಬೇಕಂದ್ರ 191ಕ್ಕ 49 ಅನ್ನ ಆಡ್ ಮಾಡ್ರಿ. 1 + 9 is 10, 1 ಕೈಲ 0, 9 1 10 1 4 14, 1 + 2 is 1 + 1 is 2, 240. ಸೊ ನೆಕ್ಸ್ಟ್ ಸಂಖ್ಯೆ ಏನಾಗ್ಬೇಕು 240. ಹೌದಾ? 240 ಐತ್ರಿ, ಆಪ್ಷನ್ ಒಳಗ ಐತಿ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ 240 is the
ಕರೆಕ್ಟ್ ಆನ್ಸರ್. ಸೊ ಈ ಸೀರೀಸ್ ನ ನೆಕ್ಸ್ಟ್ ಸಂಖ್ಯೆ ಯಾವುದು? 240. ಸೊ ಈ ತರ ಸೀರೀಸ್ ಪ್ರಾಬ್ಲಮ್ಸ್ ನ SSC GD ಒಳಗಡೆ ಪ್ರತಿಯೊಂದು ಶಿಫ್ಟ್ ಅಲ್ಲಿ ಎರಡೆರಡು ಕ್ವಶನ್ಸ್ ನ ಕೇಳಿದಾನೆ. ಹೌದಾ? ಈಸಿ ಆದಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾವು ಪ್ರಾಕ್ಟೀಸ್ ಮಾಡ್ದಂಗ ಅತಿ ಕಡಿಮೆ ಸಮಯದೊಳಗಡೆ ಈ ತರ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡಬಹುದು. ಸೊ ಈ ನಾವು ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಕಳೆದ ವರ್ಷಕ್ಕೆ ಇರ್ತಕ್ಕಂಥ SSC GD ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ. ಸೊ ವಿದ್ಯಾರ್ಥಿಗಳು ಈ ವರ್ಷ ಏನ್ ಅಪಿಯರ್ ಆಗ್ತಿದಿರಲ್ಲ, ಈ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡ್ಕೋಬೇಕು. ಸೊ ನಾವು ಶಿಫ್ಟ್ ವೈಸ್ ಕೇಳಿವಿ. ನಾವು ಕಳೆದ ವರ್ಷ ಕೇಳಿರ್ತಕ್ಕಂಥ ಶಿಫ್ಟ್ ವೈಸ್ ಕ್ವಶನ್ಸ್ ಇವು. ನೀವು ಬೇಕಾದ್ರೆ ನೀವು ಹಳೆ ಕ್ವಶನ್ ಪೇಪರ್ ನ ತೆಗೆದು ನೋಡ್ಬೋದು. ಸೊ ಶಿಫ್ಟ್ ವೈಸ್ ಕೇರ್ತಕ್ಕಂಥ ಎಕ್ಸಾಮ್ ನಲ್ಲಿ ಕೇರ್ತಕ್ಕಂಥ ಕ್ವಶನ್ಸ್ ಇವು. ಸೊ ಎಕ್ಸಾಮ್ ನಲ್ಲಿ ಕೇರ್ತಕ್ಕಂಥ ಕ್ವಶನ್ ಅನ್ನ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಏನ್ ಬರ್ತದೆ? ಒಂದು ಧೈರ್ಯ ಬರ್ತದೆ. ಸೊ ನಾವು ಎಕ್ಸಾಮ್ ನಲ್ಲಿ ಕೇರ್ತಕ್ಕಂಥ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಿದ್ಯಪ್ಪ, ಸೊ ವಿ ಆರ್ ಕೆಪಬಲ್ ಆಫ್ ಡೂಯಿಂಗ್ ದಟ್ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ. ಸೊ ಕಳೆದ ವರ್ಷಕ್ಕೆ ಇರ್ತಕ್ಕಂಥ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಏನ್ ಬರುತ್ತಂದ್ರೆ ಈ ವರ್ಷ ಯಾವ ತರ ಕ್ವಶನ್ಸ್ ಬರ್ಬೋದು ಅಂತಕ್ಕಂಥ ಒಂದು ಇಮ್ಯಾಜಿನೇಷನ್ ಕೂಡ ಬರ್ತದೆ. ಸೊ ಯಾವ್ಯಾವ ತರ ಕ್ವಶನ್ಸ್ ಕೇಳ್ತಾನ ಅಂತಕ್ಕಂತಹ ಒಂದು ಐಡಿಯಾ ಸತ್ಯಕ ನಮಗ ಬರ್ತದೆ. ನಾವು ನೆಕ್ಸ್ಟ್ ಕ್ಲಾಸ್ ಇಂದ ಕಳೆದ ವರ್ಷ ಕೇಳಿರ್ತಕ್ಕಂಥ SSC GD ಲಾಜಿಕಲ್ ರೀಸನಿಂಗ್ ಕ್ವಶನ್ಸ್ ಫಸ್ಟ್ ನಾವು ನಂಬರ್ ಸೀರೀಸ್ ಮಾಡೋಣ, ಆಮೇಲೆ ವಿವಿಧ ಟಾಪಿಕ್ಸ್ ಏನ್ ಬರ್ತಾವಲ್ಲ ಅವನು ಸಹ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ವಿ. ಹೌದಾ? ಸೊ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವಿಲ್ಲಿ ಬರ್ತಕ್ಕಂತಹ ವಿಡಿಯೋನ ನೀವು ನೋಡ್ಬೋದು. ಆಮೇಲೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಎಕ್ಸಾಮಿನೇಷನ್ಗೆ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವ ತರ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದಾರೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಕಡಿಮೆ ಸಮಯದಲ್ಲಿ ಯಾವ ತರ ಸಾಲ್ವ್ ಮಾಡೋದು ಅನ್ನೋದನ್ನು, ಯಾವ ತರ ಕ್ವಶನ್ ನ ವಿಜುವಲೈಸೇಷನ್ ಮಾಡೋದು ಅನ್ನೋದನ್ನು ಈ ಯೂಟ್ಯೂಬ್ ಮೂಲಕ ನೀವು ತಿಳಿಬಹುದು. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು.